ಶಿಲ್ಪನಾಗ್ ಮೇಡಮ್ ಇದ್ದಾಗ ಹೇಳಿ ಅಲ್ಲಿ ರಮೇಶ್ ಮತ್ತೆ ಮೇಡಮ್ ಏನು ಮಾಡಿದ್ರು, ಈ ಸಂಘಟನೆಯವರು ಯಾರಿದ್ದಾರೆ ಮೇಡಮ್ ಎಲ್ಲರೂ ಬೇಕಾಗಿಲ್ಲ. ಈಗ ರಮೇಶ್ ಮ್ಯಾಕ್ಸಿಮಮ್ ಅವರ ಡಿಸೇಬಲ್ ಸಂಬಂಧಪಟ್ಟಕ್ಕೆ ತುಂಬ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಮೇಡಮ್. ಇವರು ಈ ಲೀಡರ್ಗಳು ಯಾರಿದ್ದಾರೆ ಮೇಡಮ್, ಇವ್ರನ್ನ ಕರೆಸಿ ಇವ್ರ ಮೂಲಕ ಒಂದು ಮೀಟಿಂಗ್ ಆಗಿದ್ದಲ್ಲಿ ಇಲ್ಲಿ ಬೇರೆಗಡೆ ಒಂದು ಮೀಟಿಂಗ್ ಮಾಡಿದ್ರಲ್ಲಪ್ಪ, ನಮ್ಮ ಮೀಟಿಂಗ್ ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಯಾರೋ ನಮ್ಮ ಸುರೇಶ್ ಸರ್. ಇವ್ರು ಬಂದಾಗಿಂದನೂ ನಮ್ಗೆ ಇವರಿಂದನೂ ಸಮಸ್ಯೆಗಳಿದೆ. ಕುಂದುಕೊರತೆ ಸಭೆ ಕರೆಯಕ ಇವರೇ ನಮ್ಮ ಕಾರ್ಯಕ್ರಮಗಳೇ ಸದ್ಯದ ಪರಿಸ್ಥಿತಿಯಲ್ಲಿ ಅಟೆಂಡ್ಗಳೇ ಇದೆ ಅಂತ. ಈಗ ನಮ್ಗೆ ಹಿಂದಿನ ಏನಾಗಿದೆ ಮೇಡಮ್, ಹಿಂದಿನ ನಡವಳಿ ಏನಾಗಿದೆ ಅದು ಓದಿಸಿ, ಅದ್ರಲ್ಲಿ ಯಾವ್ಯಾವ ಕಾರ್ಯಕ್ರಮಗಳಲ್ಲಿ ನಮ್ಮ ಸಮಸ್ಯೆ ಏನಿತ್ತು ಬಗೆಹರಿಸಿದೆ ಅದು ಹೇಳಿ. ಇವರು ನಮ್ಗಳಿಗೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಅನ್ನೋದಲ್ಲ ಸರ್, ನಾವು ಕೆಲಸ ಮಾಡಕ್ಕೆ ಒಂದು ವರ್ಷದಿಂದ ಈಗ ಬೇರೆ ಬೇರೆ ಇಲಾಖೆ ಹೋಗಿದ್ದಾರೆ, ಬೇರೆ ಇಲಾಖೆ ಇಲ್ಲ ಅಂತ ಹೇಳಿದ್ರೆ ಕನ್ಸರ್ನ್ ಅಂದ್ರೆ ಏನಾಗಬೇಕು ಹೇಳಿ ಸರ್. ಇಂದಲ್ಲಿ ನಡವಳಿ ಫಸ್ಟ್ ನಮ್ಮ ಇಲಾಖೆಯಲ್ಲಿ ಇಷ್ಟು ಜನ ಬಂದಿರೋ ಫಸ್ಟು ನೋಡ್ಬಿಡಿ, ಬರಲಿಲ್ಲ ಅಂತಂದರೆ ತಾವು ಫೋಕಸ್ ನೋಡಿಸ್ಕೊಡೋ ಪ್ರತಿಯೊಂದು ಸಭೆಯಲ್ಲಿ ಹಿಂಗೆ ಆಗುತ್ತೆ ಮೇಡಮ್. ಎಷ್ಟು ಜನ ಬಂದಿದ್ರು ನಮಗೆ, ಎಷ್ಟು ಜನ ಕರಿಬೇಕು, ಮೀಟಿಂಗ್ ನೋಟಿಸ್ ಬರಬೇಕು ಅನ್ನೋ ಇದೆ ಸರ್. ಇನ್ನೇನು ಕೆಲಸ ಆಗುತ್ತೆ ನಿಮಗೆ? ತೋಟಗಾರಿಕೆ ಇಲಾಖೆಯಿಂದ ತೋಟಗಾರಿಕೆ ಇಲಾಖೆಯವರು ಕೈಗಾರಿಕೆ ಇಲಾಖೆಯಿಂದ ಇದ್ದಾರೆ, ಮೀನುಗಾರಿಕೆ ಇಲಾಖೆಯವರು, ತಾಂತ್ರಿಕ ಶಿಕ್ಷಣ ಇಲಾಖೆ, ಇದು ಟೂರಿಸಂ ದೇವರಾಜ ಅರಸು, ಯೂತ್ ಸರ್ವಿಸು. ಇನ್ನೊಂದು ತಿಂಗಳು ಬಿಟ್ಕೊಂಡು ಅಜೆಂಡಾನ ರೆಡಿ ಮಾಡ್ತಾರೆ. ಹಂಗಾಗಿ ನೀವು ಪಾಪ ಏನು ಇದೆ ಏನು ಗೊತ್ತಿದೆ ಸೈನ್ ಆಗ್ತಾ ಅಂದರೆ ನೀವು ಪಾಪ ನಿಮ್ಮ ಒತ್ತಡದಲ್ಲಿ ಸೈನ್ ಹಾಕಿರ್ತೀರ ಅಜೆಂಡಕ್ಕೆ. ಆ ಥರ ಇವರು ಇವತ್ತು ಮೀಟಿಂಗ್ ಆಗುತ್ತೆ, ನಾಳೆನೇ ಅಜೆಂಡಾ ನಿಮಗೆ ನಡವಳಿ ತಗೊಂಡು ಸೈನ್ ಆಗ್ತಾರೆ. ತುಂಬ ಡಿಲೇ ಮಾಡ್ತಾರೆ. ಹಿಂಗಾಗಿ ಏನಾಗ್ತಾ ಇದೆ, ಅದು ಬರೀ ನಡವಳಿ ಆಗಿದೆ ಮೇಡಮ್. ಅವ್ರು ಶಿಲ್ಪನಾಗ್ ಮೇಡಮ್ ಅವ್ರು ಇದ್ದಾಗ ಅದು ಹಂಗೆ ಉಳ್ಕೊಂಡಿದೆ, ಅದ್ರ ಮೇಲೆ ಆಕ್ಷನ್ ಏನೂ ಆಗಿಲ್ಲ. ಕಳೆದ 5 ವರ್ಷಗಳ ಕಾರ್ಯನಿರ್ವಹಿಸುತ್ತಿದ್ದು ಈವರೆಗೂ ಕ್ಷೇತ್ರದಲ್ಲಿ ಅಗತ್ಯ ಸೌಲಭ್ಯ ನೆರವುಗಳನ್ನು ನೀಡುವುದಿಲ್ಲ. ಮುಖ್ಯವಾಗಿ ಜಿಲ್ಲಾ ಆಡಳಿತದ ಪುನರ್ವಸತಿ ಕೇಂದ್ರ ಕಟ್ಟಡವು ಗುಣಮಟ್ಟದಿಂದ ಕೂಡಿರುವುದಿಲ್ಲ ಹಾಗೂ ಮೇಡಮ್ ಚಾಮರಾಜನಗರ ನಗರಸಭೆ ಒಳಗೆ 13 ನಗರಸಭೆ ಅವರು ಇಟ್ಟಿದ್ದಾರೆ. ಅದು ಅನುದಾನದಾಗ ಇಟ್ಟಿದ್ದಾರೆ. ಇನ್ನು ಅದು ಪ್ರೊಸೆಸ್ ಆಗ್ತಾ ಇದೆ. ಇದು ವರ್ಕೌಟ್ ಕೊಟ್ಟಿದ್ದಾರೆ. ಆಯ್ತು ಆಯ್ತಲ್ಲ, ವರ್ಕೌಟ್ ಕೊಟ್ಟಿದ್ದಾರೆ ಅಂತ ವರ್ಕ್ ಶುರು ಮಾಡಿಸ್ತಾರೆ. ಆಯ್ತು ಕೂತ್ಕೊಳ್ಳಿ, ಆಯ್ತಲ್ಲ, ಅದನ್ನ ಬೇರೆ ಡಿಸ್ಕಸ್ ಮಾಡೋದು ಇಲ್ಲ ಮೇಡಮ್. ಆಯ್ತಲ್ಲ, ವಿಶೇಷ ಚೇತನರು ಪೊಲೀಸ್ ಇಲಾಖೆ ಕರ್ತಾ ಇದ್ದಲ್ಲ ಮೀಟಿಂಗಿಗೆ. ನೆನ್ನೆ ಹೇಳಿದೀವಿ ಸಾಹೇಬರು ಹೋಗಿ ಅವ್ರನ್ನ ಕರೆಸಿ ದಯಮಾಡಿ ಪೊಲೀಸ್ ಇಲಾಖೆ ಅವ್ರದ್ದು ಕಂಪ್ಲೇಂಟ್ ಇದೆ ಅಂತ ಹೇಳಿದೀವಿ. ಮೇಡಮ್ ಅದೇ ಪೊಲೀಸ್ ಇಲಾಖೆ ಅವ್ರದ್ದು ಒಬ್ರು ನಮ್ಮ ಈಕೆ ವಿಶೇಷ ಚೇತನ ಮಹಿಳೆಗೆ ಈ ಒಮ್ಮ ಒಳಗೆ ನಡೆಯಕ್ಕೆ ಆಗಲ್ಲ. ಈ ಒಮ್ಮನ್ಗೆ ಕಂಪ್ಲೇಂಟ್ ಆಗಿದೆ, ಒಮ್ಮ ಕೊಟ್ಟಿದ್ದಾಳೆ. ಕಂಪ್ಲೇಂಟ್ ಕೊಟ್ಟಿರುವ ಅಲ್ಲಿ ಪೊಲೀಸ್ ಇಲಾಖೆಯವರು ಹಿಂಗ ಕೊಟ್ಟಿದ್ದಾರೆ. ಮೊನ್ನೆ ಜಿಲ್ಲಾಧಿಕಾರಿಗಳು ತಮ್ಮ ಗಮನಕ್ಕೂ ಹಿಂದಿದ್ದವ್ರು ಕೊಟ್ಟಿದ್ದೀವಿ. ಅದಕ್ಕೆ ಸಂಬಂಧಪಟ್ಟ ಇದನ್ನ ಸಿಒ ಪೊಲೀಸ್ ಇಲಾಖೆಯವರು ಕೊಟ್ಟಿದ್ದೀವಿ. ಜೊತೆಗೆ ನಮ್ಮ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಕೊಟ್ಟಿದ್ದೀವಿ. ಏನಾಗಿದೆ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬಹುದು ದಯಮಾಡಿ. ಪೊಲೀಸ್ ಗ್ರಾಮಾಂತರ ಸ್ಟೇಷನ್ ಮೇಡಮ್ ಇವಾಗ ಮಾತುಕತೆ ನಡೀತಾ ಇರೋದು, ಗಲಾಟೆ ಆಗ್ತಾ ಇರೋದು. ಅವರು ಡಿವೈಎಸ್ಪಿ ಬರ್ತಾರಂತೆ, ನಾನು ಎಷ್ಟು ಹೇಳಿದ್ದೀನಿ ಅಂತ ಕಳಿಸಿ ಅಂತ ಕಳಿಸ್ತಾರೆ. ನೆಕ್ಸ್ಟ್ ಪೊಲೀಸ್ ಆಯ್ತಲ್ಲ, ಬೇರೆ ಸಬ್ಜೆಕ್ಟ್ ಪೊಲೀಸರು ಬಂದಾಗ ನಿಮ್ಮ ಸಬ್ಜೆಕ್ಟ್ ಮಾಡಿ. 5% ಅನುದಾನನ ಒಂದು 3 ವರ್ಷದ
ಇದು ಏನಾಗಿದೆ ಏನಾಗಿಲ್ಲ ಅದನ್ನ ನಾವು ರಿಪೋರ್ಟ್ ಮಾಡಿಸ್ತೀವಿ ಅಂತ ಹೇಳಿದ್ರು. ಅಂದರೆ 5% ನಿಧಿ ಸೂಕ್ತವಾಗಿ ಅದಕ್ಕೆ ಬಳಕೆ ಆಗ್ತಾ ಇದೆಯಾ ಅಥವಾ ಇದಕ್ಕೆ ಬಳಕೆ ಆಗ್ತಾ ಇದೆಯಾ ಅಂತ ಒಂದಷ್ಟು ಪಂಚಾಯತಿನ ನಾವೇ ಪೈಲಟ್ ಪ್ರಾಜೆಕ್ಟಲ್ಲಿ ನಾವೇ ಆಡಿಟ್ ಮಾಡಿಸ್ತೀವಿ ಅಂತ ಹೇಳೋದು ಮೇಡಮ್. ಡಿಸಬಿಲಿಟಿ 5% ಇದಕ್ಕೆ ಮಾತ್ರ ಅದೇನಾರ ಮಾಹಿತಿ ಎಲ್ಲ ತಗೊಂಡು ಕಳ್ಕೊಂಡಷ್ಟು ಪಂಚಾಯತಿಗೆ ಎಷ್ಟು ಖರ್ಚಾಗಿದೆ, ನಾನು ಎಷ್ಟು ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಮಾಹಿತಿ ವರ್ಷದ ಕಲೆಕ್ಟ್ ಮೇಡಮ್ ಮಾಡಿ ಹೇಳಿದ್ರು ಒಂದು ಬ್ಯಾಚಿಂಗ್ ಮಾಡಿ ಅದೇ ಸ್ಪೆಷಲ್ ಏನಾದರೂ ಮಾಹಿತಿ ತಗೊಂಡಿದ್ದೀವಿ. ಎಲ್ಲೆಲ್ಲಿ ಖರ್ಚಾಗಿಲ್ಲ ಇಮಿಡಿಯೇಟ್ ಖರ್ಚು ಮಾಡಿಸ್ಬಿಟ್ಟು ಅದಕ್ಕೆ ಸೆಂಟರ್ ಸಂಬಂಧಪಟ್ಟಂಗೆ ಏನಾಯ್ತು ಹಿಂದೆ ಡಿಸ್ಟ್ರಿಕ್ಟ್ ಡಿಸೇಬಲ್ ಅದೇನಾಗಿತ್ತು ಹಿಂದೆ ಅರ್ಜಿ ಕರೆದಾಗ ಬರೀ ಚಾಮರಾಜನಗರದಲ್ಲಿ ಮಾತ್ರ ಅರ್ಜಿಗಳು ಬಂದಿದ್ದಾರೆ. ನಾನು ಬಂದ್ಮೇಲೆ ಏನ್ ಹೇಳಿದ್ರೆ ಇದು ಜಿಲ್ಲಾ ಮಟ್ಟದಲ್ಲಿ ಬಂದ್ರೆ ಕ್ವಾಲಿಟೇಟಿವ್ ಪರ್ಸನ್ಸ್ ಬರಲ್ಲ, ಸ್ಟೇಟ್ ಪತ್ರಿಕೆಗಳಲ್ಲಿ ಅರ್ಜಿ ಕರಿಬೇಕು ಅಂತ ಹೇಳಿ ಸ್ಟೇಟ್ ಪತ್ರಿಕೆಗಳಲ್ಲಿ ಅರ್ಜಿ ಕರೆದಾಗಿದೆ ಮೇಡಮ್. ಮತ್ತೆ ಅರ್ಜಿಗಳು ತುಂಬ ಬಂದಿದೆ ಮೇಡಮ್. ಶಿಲ್ಪನಾಗ್ ಮೇಡಮ್ ಇದ್ದಾಗ ಅದು ಪ್ರೋಸೆಸ್ ಮಾಡಿ ಇಂಪ್ರೂವ್ ಆಗಬೇಕಾಗಿತ್ತು. ಅಷ್ಟೊಂದು ಚೇಂಜಸ್ ಆಯಿತು ಮೇಡಮ್. ನೆಕ್ಸ್ಟು ಮಂಜುನಾಥ್ ಬಂದು ನಿಮ್ಮ ಹತ್ರ ಚರ್ಚೆ ಮಾಡಿ ಅದು ಎಲ್ಲ ಅರ್ಜಿಗಳೆಲ್ಲ ಬಂದಿದೆ ಮೇಡಮ್. ಶಾರ್ಟ್ ಔಟ್ ಆಗಿ ನೀವು ಇಂಪ್ರೂವ್ಮೆಂಟ್ ಹೇಳ್ಬೇಕು ಕಂಪ್ಲೀಟ್ ಮಾಡಿ. ಸಮುದಾಯ ಭವನನ ನಮ್ಗೆ ವಿಶೇಷ ಚೇತನದ ನಗರ ವ್ಯಾಪ್ತಿ ಒಳಗ ಮಾಡ್ಕೊಡ್ತೀವಿ ಅಂತ ಜಾಸ್ತಿ ಇದ್ರಲ್ಲಿ ನಾನು ಪ್ರಾಡಕ್ಟ್ ಮಾಡ್ತೀನಿ. 15 ವರ್ಷಗಳಿಂದ ರಿಸರ್ಚ್ ಮಾಡ್ತಾರೆ. ಅದಕ್ಕೋಸ್ಕರ ಸ್ವಚ್ಛವಾಗಿ ಮಾನಸಿಕ ರಮೇಶ್ ಅವರೇ, ಹಾಗೆ ನಾವು CSI ಐಡೆಂಟಿಫೈ ಮಾಡಿ ಇಲ್ಲ ಮೇಡಮ್, ಶಿಲ್ಪ ಮೇಡಮ್ ನಾವು ಎಲ್ಲ ಚರ್ಚೆ ಮಾಡುವಂತ ಸಂದರ್ಭ ದಿನಾಚರಣೆ ಮೀಟಿಂಗ್ ನಡೀತಾ ಇತ್ತು ಮೇಡಮ್. ಅದರಲ್ಲಿ ನಾವು ವಿಶೇಷವಾಗಿ ನಾವು ಚಾಮರಾಜನಗರದಲ್ಲಿ ಒಂದು ಮಾಡಲ್ ಹಾಕಿ ಇಲಾಖೆದು ನಮ್ದು ಇಂಡಿವಿಜುವಲ್ ಇವ್ರಿಗೆಲ್ಲ ಕೊಡ್ತಾ ಇರೋದು ಇಲಾಖೆಗೆ ಕೊಟ್ಟು ಒಂದು ವಿಕಲಚೇತನರು ಚಾಮರಾಜನಗರ ಜಿಲ್ಲೆಗೆ ಬಂದರೆ ಅವ್ರ ಕಾರ್ಯಕ್ರಮಗಳು ಮಾಡಲಿಕ್ಕೆ ಅವರ ಪ್ರತಿಭೆಯನ್ನು ತೋರಿಸ್ಕೊಳ್ಳಿಕ್ಕೆ ಅಲ್ಲಿ ಒಂದು ಅವಕಾಶನ ಕಲ್ಪಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸಮುದಾಯ ಭವನ ಮಾಡೋಣ ಅಂತ ಮೊನ್ನೆ ಜಿಲ್ಲಾಧಿಕಾರಿಗಳು ಹಿಂದಿನ ಸಭೆಯಲ್ಲಿ ತೀರ್ಮಾನ ಮಾಡಿ ನಾವು ದಿನಾಚರಣೆ ದಿನನೇ ಅದನ್ನು ಅನೌನ್ಸ್ಮೆಂಟ್ ಮಾಡ್ತೀವಿ. ಜಾಗನ ಅನ್ಕೊಂಡು 3 ಕಡೆ ಐಡೆಂಟಿಫಿಕೇಶನ್ ಮಾಡಿದ್ರು ನಗರ ಪಟ್ಟಣ ವ್ಯಾಪ್ತಿ ಪ್ರದೇಶದಲ್ಲಿ 3 ಮಾಡಿದ್ರು ಮೇಡಮ್. ಒಂದು ಫೈಲು ಇದೆ ಮೇಡಮ್.